ಇವೆಲ್ಲ ಮೊದಲೇ ಯಾತಕ್ಕೆ ಓದಿರಬೇಕು ಅಂದರೆ ಎಲ್ಲ ಪ್ಲಾನ್ ಮಾಡ್ಕೊಳಕ್ಕೆ ಬರುತ್ತೆ. ಸಾಧನೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಅವೆಲ್ಲ ಎಂಟೈರ್ ಪಿಕ್ಚರ್ ನಮ್ಮ ತಲೆಗಿರುತ್ತೆ. ಈಗ ಗೊತ್ತಾಯ್ತಾ? ನೀವು ಬದ್ರಿಗೆ ಹೋದ್ಮೇಲೆ ಚಳಿ ಅಂತೂ ಅನ್ಸೋ ಉಪಯೋಗ ಇಲ್ಲ. ಇಲ್ಲಿ ಚಳಿ ಅವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ನೀವು ಹೋಗೋದು 15 ದಿವಸ ಮೇಲೆ ರೀಚ್ ಆಗ್ತೀರಿ ಅಂತ ತಿಳ್ಕೊಬೋಣ. ಪ್ರಿಪ್ರೇಷನ್ ಇಲ್ಲೇ ಮಾಡ್ಕೊಂಡಿರ್ಬೇಕು ನಾವು. ಊಟಕ್ಕೆ ಕೊಡೋದು ಬಂದೆ 12 ಗಂಟೆಗೆ, ಅಡಿಗೆ 12 ಗಂಟೆಗೆ ಏನಾಗುತ್ತೆ? ಅದು ತಕ್ಕಂತೆ ಪ್ಲಾನ್ ಮಾಡೋದಿಲ್ಲ. ಆ ಥರ ಪ್ಲಾನ್ ಮಾಡೋದು ಎಲ್ಲ ಓದ್ಕೊಂಡ್ಬಿಟ್ರೆ ಮುಂದೆಲ್ಲ ಡೀಟೇಲ್ಸ್. ಆಮೇಲೆ ಒಂದು ರಫ್ ಐಡಿಯಾ ಸಿಕ್ಬಿಡುತ್ತೆ. ಎಲ್ಲ ಏನೇ ಬರೆದ್ರು ಉತ್ತರ ಇಷ್ಟೇ. ಪ್ರಾರಬ್ಧ ಕಾಲಕ್ಕೆ ಏನಿರುತ್ತೋ ಅದನ್ನ ಅನುಭವಿಸಲೇಬೇಕು. ಪುಣ್ಯ ಪಾಪ ಅದು ಬಿಡಕ್ಕೆ ಬರೋದಿಲ್ಲ. ಅದು ಬರೀ ಸಂಚಿತ ಆದ್ರೆ ಆಪ್ಷನ್ ಇದೆ, ಇದಕ್ಕೆ ಆಪ್ಷನ್ ಇಲ್ಲ. ಪ್ರಾರಬ್ಧಕ್ಕೆ ಆಪ್ಷನ್ ಇಲ್ಲ. ದೇವರ ಅನುಗ್ರಹ ಮಾಡೋದು ಬೇರೆ, ನಮ್ಮ ಕಡೆಯಿಂದ ಆಪ್ಷನ್ ಇಲ್ಲ ಅದಕ್ಕೆ. ದ್ವೈತಶ್ಚ ಅಗ್ರಹಣ ಅದೆಲ್ಲ ಆಯ್ತಲ್ಲ. ಸಮ್ಮೇದ ಇತಿ ಅನಾದಿ ಮಾಯೆಯ ಸುಪ್ತ ಯದಾ ಜೀವ ಪ್ರಬುದ್ಧತೆ. ಮಾಯ ಶಬ್ದಕ್ಕೆ ಎರಡರ್ಥ. ಅನಾದಿ ಕಾಲದ ಅಜ್ಞಾನ ಒಂದು, ಇನ್ನೊಂದು ದೇವ್ರ ಇಚ್ಛೆ ಒಂದು. ಆದರೆ ದೇವ್ರಿಗೆ ಇಚ್ಛೆ ಹಾಗಿರೋದ್ರಿಂದ ಮುಂದೆ ಅಪ್ರೋಜ್ಞಾನ ಬರ್ತಿರ್ಲಿಕ್ಕೆ ಏನಾಗುತ್ತೆ? ಪ್ರಪಂಚ ಎಲ್ಲ ಏನಾಗಿಬಿಡುತ್ತೆ ಅಂತಾರೆ ಇವ್ರ ಪ್ರಕಾರ. ಪ್ರಪಂಚ ಹೋಗಿಬಿಡುತ್ತೆ, ಅದ್ವೈತ ಉಳ್ಕೊಂಡ್ಬಿಡುತ್ತೆ, ದ್ವೈತ ಹೋಯ್ತು ಅಂತೇಳಿ ಅದೆಲ್ಲ ಅಲ್ಲೇ ಎಲ್ಲ ಭ್ರಮೆ ಹೋಗುತ್ತೆ. ದ್ವೈತ ಜ್ಞಾನ ಭ್ರಮೆ ಹೋಗುತ್ತೆ ಹೊರತು ಯಥಾರ್ಥ ಜ್ಞಾನ ಹೋಗೋದಿಲ್ಲ ಅಂಥೇಳಿ. ಇಲ್ಲಿ ಮಾಯಾ ಶಬ್ದಕ್ಕೆ ಮಾಯಾ ಇತಿ ಇಚ್ಛಾ ಸಮುದ್ದಿಷ್ಟ ಮಾಯಾ ಮಾತ್ರಂ ತದುದ್ಭವಂ. ದೇವ್ರ ಇಚ್ಛೆಯಿಂದ ಬರುತ್ತೆ, ದೇವ್ರಿಷ್ಟ. ಉತ್ತಮತ್ವಾತ್ ಪರಾರ್ಥೋಸೌ ಭಗವಾನ್ ವಿಷ್ಣುರವ್ಯಯ. ಉತ್ತಮನ ಪರಮಾತ್ಮನಿಗೆ ಪರಮಾರ್ಥ ಅಂತ ಕರೀತಾರೆ. ಪರಮಾರ್ಥತಃ ಪರಮಾತ್ಮನಿಂದಾಗಿ ಎಲ್ಲ ಜಗತ್ತಿರೋದ್ರಿಂದ ಜಗತ್ತು ಸತ್ಯನೇ ಹೊರತು ಸುಳ್ಳಲ್ಲ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ವಿಕಲ್ಪೋ ವಿನಿವರ್ತೇತ ಒಂದೇ ವಿಕಲ್ಪ ಇದೆ ತಿಳ್ಕೊಂಬಾರ್ದು. ತಪ್ಪು ಕಲ್ಪನೆ ಇದೆ. ತಪ್ಪು ಕಲ್ಪನೆ ಸರಿಯಾದ ವಿಷಯ ಗೊತ್ತಾದರೆ ಹೋಗ್ಬಿಡ. ಅಲ್ಲಿ ಶುಕ್ತಿ ರಜತ ಅಂತ ತಿಳ್ಕೊಂಡಿದ್ದ, ಅಲ್ಲ ಅಂತ ಗೊತ್ತಾಯಿತು ಬಿಟ್ಟುಬಿಟ್ಟ. ಆದರೆ ರಜತನೇ ಹೋಗೋದಿಲ್ಲ, ಶುಕ್ತಿನೇ ಹೋಗೋದಿಲ್ಲ. ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ಜ್ಞಾನಿಗಳು ಹೇಳಿದ ಮೇಲೆ ಈ ಭ್ರಮೆ ಹೋಗಿಬಿಡುತ್ತೆ. ದ್ವೈತಂ ನ ವಿದ್ಯತೆ ಅಂದರೆ ದ್ವೈತ ತತ್ವ ಹೋಗುತ್ತೆ ಅಲ್ಲ, ಈ ಭ್ರಮೆ ಹೋಗಿಬಿಡುತ್ತೆ. ಮೊದಲು ಭ್ರಮೆ ತಂದು ಅಂತ ತಿಳ್ಕೊಂಡಿದ್ದ, ಆಮೇಲೆ ನಮ್ಮದಲ್ಲ. ಎಷ್ಟೋ ಥರ ಮನೆ ತೋರಿಸ್ಬಿಡ್ತಾರೆ, ಭಾಳ ಖುಷಿಯಾಗಿಬಿಡುತ್ತೆ. ಭಾರಿ ಶ್ರೀಮಂತರು ಅಲ್ಲ, ಬಾಡಿಗೆ ಮನೆ ಅಂತ ಆಮೇಲೆ ಹೇಳ್ತಾರೆ. ಗೊತ್ತಾಯ್ತಾ? ಆ ಥರ ಅದು ನಮ್ಗೆ ಗೊತ್ತಾಗಬೇಕದು. ಕೆಲವು ಏನು ಮಾಡಿದ್ರು ಏನಾದರೂ ಹೊಡ್ಕೊಳಕ್ಕೆ ಬರುತ್ತಾ, ಪ್ಲಾನ್ ಮಾಡಿ ಅವೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಲ್ಲ ಅಂದರೆ ಅಲ್ಲ ಅಷ್ಟೇ. ಅದು ಯಾವಾಗ ಉಪದೇಶ ಅವ್ರು ಹೇಳ್ತೋಡು ಹಾಗೆಲ್ಲ ಮಾಡಬಾರ್ದು. ನಮ್ಮ ಮನೆ ಅಲ್ಲ ಇದು, ಈಗ ಎಲ್ಲೇ ಸಿಕ್ಕರೆ ಮನೆ ಹೊಡಿಬೇಡ ಅಂತ ಹೇಳ್ತಾರಲ್ಲ ಹಾಗೆ. ಅನನ್ಯಥ ಹಿತಂ ಅವಗತಂ ಅದ್ವೈತಂ ದ್ವೈತಂ ವಸ್ತುಸ್ವರೂಪಾಪೇಕ್ಷೆಯ ದ್ವಿಧಾ ಹಿ ಅನ್ಯಥಾ ಜ್ಞಾತಂ ಇತ್ಯರ್ಥ. ದ್ವೈತ ಹೋಗುತ್ತೆ, ಅದ್ವೈತ ಉಳಿಯುತ್ತೆ ಅಂದರೆ ಸರಿಯಾಗಿ ತಿಳಿದುಕೊಳ್ಳೋದು ಉಳಿಯುತ್ತೆ. ದ್ವೈತ ಹೋಗುತ್ತೆ, ತಪ್ಪು ತಿಳುವಳಿಕೆ ಹೋಗುತ್ತೆ ಅಷ್ಟೇ ಹೊರತು ದ್ವೈತ ತತ್ವ ಅದ್ವೈತ ತತ್ವ ಅಂತ ಅರ್ಥ ಅಲ್ಲ ಅದಕ್ಕೆ. ಆಯ್ತು. ಎಲ್ಲಿ ಪರೇಣ ಬ್ರಹ್ಮಣ ಆಯತ್ತನ ಅದು ಹೇಳಿ ಓದಿತ್ತಾಗಲೇ. ಪರೇಣ ಬ್ರಹ್ಮಣ ಆಯಿತು ದ್ವಿಧಾ ನ ಜ್ಞಾತ ಮಂಜಸ. ದ್ವಿಧಾ ಅಂದರೆ ತಪ್ಪಾಗಿ ತಿಳ್ಕೊಂಡಿರುತ್ತಲ್ಲ ಅದು ಮಾತ್ರ ಹೋಗೋದಿಲ್ಲ. ಸರಿಯಾಗಿ ತಿಳ್ಕೊಂಡಿದ್ದು ಇರುತ್ತೆ, ತಪ್ಪಾಗಿ ತಿಳ್ಕೊಂಡಿದ್ದು ಹೋಗಿಬಿಟ್ಟು ಸರಿಯಾದ ಜ್ಞಾನ ಬರುತ್ತೆ. ಯಾವಾಗಲೂ ಕೂಡ ಅಷ್ಟೇ. ಸರಿಯಾದ ಶ್ರವಣ ಮಾಡಿದಷ್ಟು ತಪ್ಪು ತಿಳ್ಬೇಕು, ಸರಿ ಹೋಗಿಬಿಡೋದು ಅಷ್ಟೇ. ಅಲ್ಲಿ ಅಲ್ಟಿಮೇಟ್ ಆದ್ದರಿಂದ ಅವ್ರಿಗೇನಾಯ್ತು ಈಗ ಮತ್ತೇಂದು ತಪ್ಪು ತಿಳ್ಕೆ ಬರೋದೇ ಇಲ್ಲ, ಆ ಲೆವೆಲ್ಗೆ ಹೋಗಿಬಿಡ್ತಾನೆ. ವಿಕಲ್ಪವು ಇವತ್ತು ಉದಾಹರಣೆಗೆ ಸ್ಪೆಕ್ಸ್ ಹಾಕೊಂಡು ನೋಡ್ತಿರ್ತಾರೆ, ಕರೆಕ್ಟಾಗಿ ಲೆನ್ಸ್ ಹಾಕಿಬಿಟ್ರು, ಅದು ಬೇಕೇ ಇಲ್ಲ, ಅದು ಪೂರ್ತಿ ಸಾಲ್ವ್ ಆಗಿದೆ ಪ್ರಾಬ್ಲಮ್. ಆ ರೀತಿ ಇರ್ತಾರೆ. ವಿಕಲ್ಪೋ ದೇಹ ಬಂಧಾಧಿ ಕೇನಚಿತ್ ಕಾರಣೇನತು ಅಂದರೆ ಕಲ್ಪಿತೋಪಿ ವಿಕಲ್ಪಿ ನಿವರ್ತೇತ ಗುರುವಾಕ್ಯಾತ ಸಂಶಯ. ನಮಗೆಲ್ಲ ಏನಿದೆ ಈಗ ದೇಹ ಬಂಧಾದ ಬಂದು ಕೆಲವೆಲ್ಲ ಇದೆ, ಅದಿರೋ ಸತ್ಯನೇ. ಆದರೆ ಯಾವಾಗ ಜ್ಞಾನ ಬಂದರೆ ಹೋಗಿಬಿಡುತ್ತೆ. ಕೆಲವು ತಪ್ಪು ತಿಳುವಳಿಕೆ ಇದೆ, ಅದು ಹೋಗಿಬಿಡುತ್ತೆ. ತಪ್ಪು ತಿಳುವಳಿಕೆನೇ ಹೋಗುತ್ತೆ, ಅದು ತಪ್ಪು ತಿಳುವಳಿಕೆನೇ ತಪ್ಪೋದು. ಕೆಲವು ಇದೆ ಇರೋದು ನಿಜ, ಬಟ್ ಅದು ಬಂಧಕ, ಅದು ಬಿಟ್ಬಿಡ್ಬೋದು. ಅದು ದ್ವೈತ ಧ್ಯಾನ ಬೇರೆ, ದ್ವೈತ ತತ್ವ ಬೇರೆ. ದ್ವೈತ ತತ್ವ ಮಾತ್ರ ಎಂದೂ ಹೋಗೋದಿಲ್ಲ, ಉಳಿದೇ ಉಳಿಯುತ್ತೆ. ಇಲ್ಲದನ್ನು ಇದೆ ಅಂತ ತಿಳ್ಕೊಂಡಿರ್ತಾರೆ. ಉದಾಹರಣೆಗೆ ಈ ಕಣ್ಣು ಹೇಗೆ ಇಟ್ಕೊಳ್ಳಿ, ಎರಡೆರಡು ಕಾಣಿಸುತ್ತೆ, ಎಲ್ಲ ಎರಡೆರಡು ಕಾಣಿಸುತ್ತೆ. ಗೊತ್ತಾಯ್ತಾ? ತೆಗೆದುಬಿಟ್ಟೆ ಎಲ್ಲ ಒಂದು ಮತ್ತೆ ಒಂದಾಗಿ ಇಷ್ಟೇ. ಬಟ್ ಇಲ್ಲ ಸೊನ್ನೆ ಆಗಿಬಿಡಲ್ಲ. ಮತ್ತೆ ಒಂದಿದ್ದು ಎರಡು ಕಾಣಿಸುತ್ತೆ, ಒಂದು ಕಾಣಿಸುತ್ತೆ ಅಷ್ಟೇ ಹೊರತು ಒಂದು ಕಾಣಿಸಿದ್ದು ಪರಮಾರ್ಥ, ಎರಡು ಕಂಡಿದ್ದು ದ್ವೈತ, ಅದು ಹೋಗುತ್ತೆ ಹೊರತು ಏನು ಹೋಗೋದಿಲ್ಲ. ಚಲೋ ಜೀರೋ ಆಗಿಬಿಡೋದಿಲ್ಲ. ಮತ್ತು ಉಪಾಧಿಯಿಂದ ಏನು ಬರುತ್ತೋ ಅದು ಮಾತ್ರ ಹೋಗುತ್ತೆ. ಉಪಾಧಿ ಇಷ್ಟೇ ಉಪಾಧಿ ಇರೋದು, ಕಣ್ಣು ಉಪಾಧಿ ಅಲ್ಲ, ಬೆರಳು ಉಪಾಧಿ ಅಷ್ಟೇ. ಬೆರಳು ತೆಗೆದ ತಕ್ಷಣ ಏನಾಯ್ತು ಅಲ್ಲಿಗೀಗ ಕನ್ಫ್ಯೂಷನ್ ಹೊರಟೋಯ್ತು, ಡಬಲ್ ಕಾಣೋದು ಹೊರಟೋಯ್ತು ಅಷ್ಟೇ.
ವಿಕಲ್ಪೋ ದೇಹಬಂಧಾದಿ ದೇಹಬಂಧ ಇದೆಯಲ್ಲ ವಿಕಲ್ಪ ಇದು. ಕೇಚಿತ್ ಕಾಲಸು ಕಲ್ಪಿತೋಪಿ ನಿವರ್ತೇತ ಗುರುವಾಕ್ಯಾತ ಸಂಶಯ ಏಷ ಏವ ಸತಾಂ ವಾದೋ ಜ್ಞಾತೆ ಬ್ರಹ್ಮಣಿ ತತ್ವತಃ ನಿವರ್ತತೆ ಅನ್ಯಥಾ ಜ್ಞಾನಂ ತತ ಆನಂದಮೇತ್ಯಸೋ. ಅನ್ಯಥಾ ಜ್ಞಾನಂ ದುಃಖಕ್ಕೆ ಕಾರಣ ಯಾವುದು ಗೊತ್ತಾ? ಅನ್ಯಥಾ ಜ್ಞಾನ. ಆಮೇಲೆ ಅನ್ಯಥಾ ಜ್ಞಾನ ಹೋಗ್ಬಿಡೋದಾದ್ರೆ ಬರೀ ಸುಖವಾಗಿರ್ತಾರೆ. ತಪ್ಪು ತಿಳುವಳಿಕೆ ನಮಗೆ ದುಃಖ ಉಂಟು ಮಾಡುತ್ತೆ, ಸರಿಯಾದ ತಿಳುವಳಿಕೆ ಸುಖ ಕೊಡೋದು. ಆದ್ದರಿಂದ ಸರಿಯಾದ ಜ್ಞಾನ ಬರೋದು ಯಾವಾಗ? ತಪ್ಪು ತಿಳ್ಕೊಳ್ಳೋ ಚಾನ್ಸೇ ಇಲ್ಲ. ದೇವರ ಕಂಡ ಮೇಲೆ ಸುಖವಾಗಿರ್ತಾನೆ. ದೇವ್ರ ಬಗ್ಗೆ ತಪ್ಪು ತಿಳುವಳಿಕೆ ಹೊರಟೋಯ್ತವೆ. ಇಲ್ಲಿಗೆ ಅದು ಖಂಡ ಮುಗೀತು. ಮುಂದೆ ಉಳಿದಿದ್ದು ಕೆಲವು ಮತ್ತೆ ಅವ್ರಿಗೆ ಬೇಕಾದ ಕೆಲವು ಪದಗಳಿದೆ, ಅದೆಲ್ಲ ಮುಗಿಸಿ ನಾಳೆ ಕಟ್ಟಿರೋಣ. ಹಾಂ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಪ್ರೇರಕ ಎಲ್ಲ ಶ್ರೀ ಪ್ರಾಣಪತಿ ನೇರಿತ ಎಲ್ಲ